ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕುರಿತಾಗಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಈಗ ನವೆಂಬರ್ ಕ್ರಾಂತಿ ಅಂತ ಹೇಳಿ ಬಿಜೆಪಿ ಅವರ ಒಂದು ಕೂಗು ಇದ್ದೇ ಇದೆ. ಆದರೆ ನವೆಂಬರ್ ಕ್ರಾಂತಿ ಆಗೋಕ್ಕಿಂತ ಮುಂಚೆ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು MLC ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆಯವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಪರೋಕ್ಷವಾಗಿ ಆ ಮೆಸೇಜ್ ಅನ್ನ ದಾಟಿಸಿದ್ದಾರೆ. ಸರ್ ಹಾಗಿದ್ರೆ ನಿಮ್ಮ ಟೀಮ್ನಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಇದು ರೆಡಿ ಆಗಿದೆಯಾ ಅಂತ ಹೇಳಿ ಹೆಸರು? ಈಗ ನಾನು ಒಂದು 15-20 ದಿವಸಕ್ಕೆ ಮುಂಚೆ ಹೇಳಿದೆ ಕ್ರಾಂತಿನೇ ಇಲ್ಲ, ಬರೀ ಭ್ರಾಂತಿ ಅಂತ. ಆಮೇಲೆ ಮುಖ್ಯಮಂತ್ರಿಗಳು ಕೂಡ 5 ವರ್ಷ ನಾನೇ CM ಆಗಿರ್ತೀನಿ ಅಂತ, ಮುಂದಿನ ದಸರಾ ಕೂಡ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಓಕೆ. ನಮ್ಮ ಶಿವಕುಮಾರ್ ಅವರು ಕೂಡ ಆ ವಿಚಾರನೇ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಓಕೆ ಅಲ್ವಾ? ಇದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ CM ಇದ್ದಾರೆ, DCM ಇದ್ದಾರೆ, ಹೈಕಮಾಂಡ್ ಇದ್ದಾರೆ. ಅವ್ರು ಮಾತಾಡಬೇಕು, ಅವ್ರು ತೀರ್ಮಾನ ತಗೊಳ್ತಾರೆ. ಅದು ಯತೀಂದ್ರ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಅಂದ್ರೆ ಇದು ಯಾವುದೇ ತರದ ಟೀಮ್ನ ಒಂದು ಹೇಳಿಕೆ ಅಲ್ಲ, ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಅಷ್ಟೇ, ವೈಯಕ್ತಿಕ ಅಭಿಪ್ರಾಯ. ಈಗ ಮತ್ತೊಂದು ಕಡೆಯಲ್ಲಿ ಸರ್, ನವೆಂಬರ್ 20ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಇದೆ. ಒಂದ್ ಕಡೆ ಬಿಜೆಪಿ ಹೇಳ್ತಿದೆ ಅಲ್ಲಿ ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ. ಎಸ್ಪೆಷಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಈ ಭಾಗ್ಯಗಳ ಬಗ್ಗೆ ಮಾತಾಡ್ಬಿಟ್ರು. ಅಂದ್ರೆ ಯೋಗಗಳ ಬಗ್ಗೆ, ಗ್ರಹಗತಿ, ಆ ಭಾಗ್ಯ ಇದೆಲ್ಲವೂ ಮಾತಾಡಿದ್ರು. ಸೊ 20ಕ್ಕೆ ರೆಡಿ ಇದೆಯಾ? ಹಂಗಿದ್ರೆ ಟ್ರಾನ್ಸಿಷನ್ ಏನಾದರೂ ಅಕಸ್ಮಾತ್ ಆಗೋ ಹಾಗಿದ್ರೆ? ಏನೂ ಆಗಲ್ಲ. 5 ವರ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಮತ್ತೆ 2028ಕ್ಕೆ ಚುನಾವಣೆ ಆದಾಗ ಮತ್ತೆ ನಾವೇ ಗೆಲ್ತೀವಿ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ. ಜನ ಅವರ ಬಗ್ಗೆ ವಿಶ್ವಾಸ ಇಲ್ಲ. ಬಿಜೆಪಿ ಇರ್ಬೋದು, JDS ಇರ್ಬೋದು. ಮತ್ತೆ ಅಧಿಕಾರಕ್ಕೆ ಜನ ನಮ್ಮನ್ನೇ ತರ್ತಾರೆ. ಕಾರಣ ಏನಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಗಳು. ಸರಿ ಸರ್, ಆಯ್ತು. ನಿಮ್ಮ ಮಾತಿನ ಪ್ರಕಾರನೇ ಸರ್ 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ CM ಯಾರಾಗಿರ್ತಾರೆ ಸರ್? ಅವತ್ತು ತೀರ್ಮಾನ ಮಾಡೋಣ. ಅಲ್ಲ, ಯಾಕಂದ್ರೆ ಈಗಾಗಲೇ ಹೇಳಿದಾರಲ್ಲ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂದ್ರೆ ಪರ್ಫೆಕ್ಟ್ ವ್ಯಕ್ತಿ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವ್ರು ಮಾತ್ರ ಅಂತ ಹೇಳಿ. ಅದು ವೈಯಕ್ತಿಕ ಅಭಿಪ್ರಾಯ ಅವ್ರದ್ದು ಅಲ್ವಾ? ಶಾಸಕರು ತೀರ್ಮಾನ ಮಾಡ್ತಾರೆ ಯಾರು ನಾಯಕರಾಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸರ್ ಶಾಸಕರ ಅಭಿಪ್ರಾಯ ತಗೊಂಡು ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಓಕೆ. ಸೊ ಈಗ ಸರ್ ಏನಾದರೂ ಶಾಸಕರ ಸಂಖ್ಯೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಸಿದ್ದರಾಮಯ್ಯನವರು ಹೇಳೋ ಹಾಗೆ ಹೆಚ್ಚಿನ ಶಾಸಕರ ಬಲ ನನಗೆ ಇದೆ ಅಂತ ಹೇಳ್ತಾರೆ. DCM DK ಶಿವಕುಮಾರ್ ಹೇಳ್ತಾರೆ ಹೈಕಮಾಂಡ್ ಎಲ್ಲವೂ ಕೂಡ ತೀರ್ಮಾನ ಮಾಡುತ್ತೆ ಅಂತ. ನೀವು ಕೂಡ ಹೇಳ್ತಿರೋದು ಶಾಸಕರ ಒಂದು ಸಂಖ್ಯಾಬಲನೇ ಮುಖ್ಯವಾಗಿರುತ್ತೆ ಅಂತ ಹೇಳಿ. ಸೊ ಕ್ಲಾರಿಟಿ ಏನು ಹೈಕಮಾಂಡ್ ಪ್ರಕಾರ CM ಆಯ್ಕೆಗೆ ಮಾನದಂಡ ಏನಂತ? ಶಾಸಕರು ಬೆಂಬಲನೂ ಬೇಕು, ಹೈಕಮಾಂಡ್ ಆಶೀರ್ವಾದನೂ ಇರಬೇಕು. ಓಕೆ ಓಕೆ. ಸೊ ನವೆಂಬರ್ ಅಲ್ಲಿ ನಿಮ್ಮ ಪ್ರಕಾರ ಯಾವುದೇ ತರದ ಕ್ರಾಂತಿ ಆಗಲ್ಲ? ಏನೂ ಆಗಲ್ಲ. ಅಕಸ್ಮಾತ್ ಏನಾದರೂ ಅಲ್ಲ ಸರ್, ಈಗ ಕ್ರಾಂತಿ ಅಂತಂದ್ರೆ ಕೇವಲ CM ಬದಲಾವಣೆ ಅಷ್ಟೇ ಅಲ್ಲ, ಸಚಿವ ಸಂಪುಟ ಪುನಾರಚನೆ, ವಿಸ್ತರಣೆ, ಈ ತರ ಏನಾದ್ರು ಪ್ಲಾನ್ಸ್ ಇದೆಯಾ? ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಮುಖ್ಯಮಂತ್ರಿಗಳು ವಿವೇಚನೆ ಬಿಟ್ಟಿದ್ದು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವ್ರು ಯಾವತ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನವೆಂಬರ್ ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಓಕೆ. ಸೊ ನಿಮ್ಮ ಪ್ರಕಾರ ಸರ್ ಸಿದ್ದರಾಮಯ್ಯನವರ ಇಮೇಜ್ ಅನ್ನ ತುಂಬುವಂತ ಮುಂದಿನ ನಾಯಕ ಕಾಂಗ್ರೆಸ್ನಲ್ಲಿ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿಕೆಯನ್ನ ಸಿದ್ದರಾಮಯ್ಯನವರ ಪುತ್ರನೇ ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅದಕ್ಕೆ ನೀವು ಸಮ್ಮತಿಸ್ತೀರಾ ಅಂತ ಹೇಳಿ? ವೈಯಕ್ತಿಕ ಅಭಿಪ್ರಾಯ. ಅವ್ರಿಗೆ ಅವ್ರು ಇಷ್ಟ ಆಗಿದೆ ಅವ್ರು ಹೇಳ್ತಾರೆ ಅಲ್ವಾ? ವೈಯಕ್ತಿಕ ಅಭಿಪ್ರಾಯ. ಅಂದ್ರೆ ನಿಮ್ಮ ಪಕ್ಷದಲ್ಲಿ ಸರ್ ಹೈಕಮಾಂಡ್ ನಾಯಕರೇ ಸೂಚನೆಯನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಯಾರು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ. ಅದೆಲ್ಲ ಕೊಟ್ರು ಈ ತರ ಯಾಕೆ ಪದೇ ಪದೇ ಹೇಳಿಕೆಗಳು ಅಂತ? ಅನಾವಶ್ಯಕ. ಇದು ಪಕ್ಷಕ್ಕೆ ಲಾಭ ಅಂತೂ ಏನೂ ಆಗಲ್ಲ, ನಷ್ಟ ಆಗುತ್ತೆ ಅಷ್ಟೇ. ರೈಟ್ ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಈಗ ತಾನೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಕ್ರಾಂತಿನೂ ಇಲ್ಲ, ಎಂಥದೂ ಇಲ್ಲ, ಬರೀ ಭ್ರಾಂತಿ ಮಾತ್ರನೇ. ನವೆಂಬರ್ 20ಕ್ಕೆ ಕ್ರಾಂತಿ ಆಗೋ ಹಾಗಿದ್ರೆ ಅದು ಸಚಿವ ಸಂಪುಟ ಪುನಾರಚನೆ ಅಂತ ಅಕಸ್ಮಾತ್ ಏನಾದರೂ ಅದು ತಲೆಯಲ್ಲಿದ್ದರೆ ಅದು ಯಾವಾಗ ಬೇಕಾದರೂ ಆಗ್ಬೋದು. ನವೆಂಬರ್ ಅಂತಾನೆ ಯಾಕೆ? CM ಅವರ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು, ಯಾವಾಗಲಾದರೂ ಅವರು ಎಕ್ಸ್ಪ್ಯಾನ್ಷನ್ ಆದರೂ ಮಾಡ್ಬೋದು, ರೀಶಫಲ್ ಆದರೂ ಮಾಡ್ಬೋದು ಅಂತ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ.
ಮತ್ತೊಂದು ಕಡೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳೋದೇನಂತಂದ್ರೆ ಸಿಎಂ ಬದಲಾವಣೆ ಚರ್ಚೆ ಅಂತೂ ಇಲ್ವೇ ಇಲ್ಲ, ಇನ್ಕ್ಲೂಡಿಂಗ್ DCM DK ಶಿವಕುಮಾರ್ ಅವರು ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನ ಕೆಲವೊಂದಷ್ಟು ನಾಯಕರು ಕೂಡ ಹೇಳಿದ್ದಾರೆ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ. ಸೊ ಹೀಗಾಗಿ ಸಿಎಂ ಬದಲಾವಣೆ ಚರ್ಚೆ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.